ಹಾಸನ ಜಿಲ್ಲೆಯಲ್ಲಿ ಮಣ್ಣು ಮಾಫಿಯಾದ ದಂಧೆ ಮಿತಿ ಮೀರಿದ್ದು ನಗರದ ಸಮೀಪದ ಬೋವನಹಳ್ಳಿ ಕೆರೆಯ ಅಸ್ತಿತ್ವಕ್ಕೆ ಸಂಚಕಾರ ಬಂದಿದೆ. ಲೇಔಟ್ ನಿರ್ಮಾಣದ ಲಾಭಕ್ಕಾಗಿ ಉದ್ಯಮಿಗಳು ಕೆರೆಯ ಒಡಲು ಬಗೆದು ಸಾವಿರಾರು ಲೋಡ್ ಮಣ್ಣು ಲೂಟಿ ಮಾಡ್ತಾ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೆರೆಯ ಹೂಳು ತೆಗೆಯುವುದಕ್ಕೆ ಕೇವಲ 2 ರಿಂದ 4 ಅಡಿಗಳಷ್ಟು ಮಾತ್ರ ಅನುಮತಿ ನೀಡಲಾಗಿತ್ತು. ಆದರೆ ಕಾನೂನನ್ನ ಗಾಳಿಗೆ ತೂರಿರುವ ಮಣ್ಣುಗಳರು ಬರೋಬ್ಬರಿ 10 ರಿಂದ 15 ಅಡಿ ಆಳಕ್ಕೆ ಮಣ್ಣು ತೆಗೆದಿದ್ದಾರೆ. 5,000ಕ್ಕೂ ಹೆಚ್ಚು ಲೋಡ್ ಮಣ್ಣು ಸಾಗಿಸಲಾಗಿದ್ದು ಕೆರೆಯು ಬೃಹತ್ ಕಂದಕದಂತಾಗಿ ಮಾರ್ಪಟ್ಟಿದೆ. ಸ್ಥಳೀಯರು ಹಲವಾರು ಬಾರಿ ಪ್ರತಿಭಟಿಸಿದ್ರು ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಲೇಔಟ್ ಮಾಲೀಕರ ಪ್ರಭಾವಕ್ಕೆ ಮಣಿದು ಅಧಿಕಾರಿಗಳು ಮೌನ ವಹಿಸಿದ್ದಾರೆಯೇ ಅನ್ನೋ ಸಂಶಯ ಗ್ರಾಮಸ್ಥರಲ್ಲಿ ಮೂಡಿದೆ. ನಿಯಮ ಮೀರಿ ಮಣ್ಣು ಲೂಟಿ ಮಾಡ್ತಾ ಇರೋ ಲೇಔಟ್ ಉದ್ಯಮಿಗಳ ವಿರುದ್ಧ ಕೂಡಲೇ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಮತ್ತು ಕೆರೆಯನ್ನ ಉಳಿಸಬೇಕು ಅಂತ ಬೋವನಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.